ನಿಮ್ಮ ಪರಿಸ್ಥಿತಿಗೆ ಡಿವೈನ್ ಕಡೆಯಿಂದ ಏನು ಗೈಡೆನ್ಸ್ ಸಿಗ್ತಾ ಇದೆ ಅಂತ ನೋಡೋಣ. ಜಸ್ಟಿಸ್ ದ ಟವರ್. ಇಲ್ಲಿ ನಿಮ್ಮ ಒಂದು ಪರಿಸ್ಥಿತಿ ಏನಿದೆ ಅಂತಂದ್ರೆ, ನಾನು ತುಂಬಾ ಕೆಲಸ ಮಾಡ್ತಾ ಇದ್ದೀನಿ, ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ, ಬಟ್ ಸ್ಟಿಲ್ ನನಗೆ ಗ್ರೋತ್ ಆಗೋಕ್ಕಾಗ್ತಾ ಇಲ್ಲ. ಏನೋ ಒಂದು ಕೆಲಸ ಮಾಡ್ತೀನಿ, ಅದು ಫೇಲ್ ಆಗುತ್ತೆ. ಇನ್ನೆಲ್ಲೋ ಎದ್ದೇಳಬೇಕು ಅಂತಿದ್ದೀನಿ, ಇನ್ನೇನು ಎದ್ಬಿಟ್ಟೆ, ಇನ್ನೇನು ನನಗೆ ಸಕ್ಸಸ್ ಸಿಕ್ತು, ಮತ್ತೆ ಡೌನ್ ಆಗ್ತಾ ಇದ್ದೀನಿ, ಮತ್ತೆ ಬೀಳ್ತಾ ಇದ್ದೀನಿ, ಯಾಕೆ ಹೀಗಾಗ್ತಾ ಇದೆ ಅಂತ ಇಲ್ಲಿ ನಿಮಗೆ ಸಾವಿರ ಪ್ರಶ್ನೆ ಇದೆ. ನನ್ನ ಡೌನ್ಫಾಲ್ ಯಾಕೆ ಆಗ್ತಾ ಇದೆ ಅಂತ ನಿಮಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಇದೆ. ಬಟ್ ಇಲ್ಲಿ ನಿಮಗೆ ಗೈಡೆನ್ಸ್ ಸಿಗ್ತಾ ಇರುವಂಥದ್ದು, ನೀನು ನಿನ್ನ ಕೆಲಸನ ಮಾಡು, ಫಲದ ಕೆಲಸ ನೀನು ನನಗೆ ಬಿಟ್ಬಿಡು. ಯು ಆರ್ ಎಕ್ಸ್ಪೆಕ್ಟಿಂಗ್ ಟೂ ಮಚ್. ನಾನು ಈ ಕೆಲಸ ಮಾಡಿದ್ದೀನಿ, ನನಗೆ ಇದೇ ರೀತಿಯ ಕೆಲಸದಲ್ಲಿ ಇಷ್ಟೇ ರಿಸಲ್ಟ್ ಬರಬೇಕು, ನಾನು ಇವತ್ತು ₹10 ಇನ್ವೆಸ್ಟ್ ಮಾಡಿದ್ದೀನಿ ಅಂದರೆ ನನಗೆ 1,00,000ನೇ ಬರಬೇಕು ಅನ್ನೋ ಮೈಂಡ್ಸೆಟ್ಟಿಂದ ನೀವು ಹೊರಗೆ ಬರಲೇಬೇಕು. ನಿಮ್ಮ ಆ್ಯಕ್ಷನ್ಸ್ ನೀವು ಮಾಡಿ, ರಿಸಲ್ಟ್ ಬಗ್ಗೆ ನೀವು ಚಿಂತೆ ಮಾಡಬಾರ್ದು. ಆ್ಯಂಡ್ ಕೋರ್ಟ್ ಕೇಸಸ್ ಬಗ್ಗೆ ಯಾರಾದರೂ ತಲೆ ಕೆಡಿಸ್ಕೊಂಡಿದ್ರೆ, ಕೋರ್ಟಲ್ಲಿ ನನ್ನ ಪರವಾಗಿ ನನಗೆ ಜಸ್ಟಿಸ್ ಬೇಕು ಅಂದರೆ ಡೆಫಿನೆಟ್ಲಿ ಸಿಗುತ್ತೆ. ಬಟ್ ನಿಮ್ಮ ಎನರ್ಜಿನ ನೀವು ಶಿಫ್ಟ್ ಮಾಡಬೇಕು. ಆ್ಯಂಡ್ ಇದೇ ರೀತಿ ಬರಬೇಕು ಅನ್ನೋದಕ್ಕಿಂತ ಏನು ಬರುತ್ತೋ ಅದು ನನ್ನ ಒಳ್ಳೆಯದಕ್ಕೆ ಬರುತ್ತೆ. ನಾನು ಡೆಫಿನೆಟ್ಲಿ ಒಂದು ಒಳ್ಳೆ ಮನಸ್ಸಿಂದ ನಾನು ಕೆಲಸ ಮಾಡ್ತೀನಿ, ಇನ್ನಷ್ಟು ಪಾಸಿಟಿವಿಟಿಯಿಂದ ಮಾಡ್ತೀನಿ. ನನಗೆ ರಿಸಲ್ಟ್ ಬಗ್ಗೆ ಚಿಂತೆ ಇಲ್ಲ. ರಿಸಲ್ಟ್ ಬಗ್ಗೆ ಯೋಚನೆ ಮಾಡದೆ, ಪ್ಯಾನಿಕ್ ಆಗದೆ, ಟೆನ್ಷನ್ ಮಾಡ್ಕೊಳ್ದೆ ನಿಮ್ಮ ಕೆಲಸನ ನೀವು ಮಾಡ್ತಾ ಬನ್ನಿ. ಡೆಫಿನೆಟ್ಲಿ ಥಿಂಗ್ಸ್ ವಿಲ್ ಗೆಟ್ ಬೆಟರ್ ಟು ಯು. ಗಾಡ್ ಬ್ಲೆಸ್ ಯು.